ಅವರೊಬ್ಬರು ಪ್ರಾಮಾಣಿಕ ದಕ್ಷ ಅಧಿಕಾರಿ. ತನ್ನ ವ್ಯಾಪ್ತಿಯಲ್ಲಿ ಎಲ್ಲೇ ಅಕ್ರಮ ನಡೆದರೂ ಆರೋಪಿಗಳ ಹೆಡೆಮುರಿ ಕಟ್ಟಿ ಜೈಲ್ಗಡ್ತಾ ಇದ್ರು. ಇದೀಗ ಇಲಾಖೆಯ ಕೆಲ ಅಧಿಕಾರಿಗಳ ಷಡ್ಯಂತ್ರಕ್ಕೆ ಬಲಿಯಾಗಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಯಾರವರು ನೋಡಿ ಸ್ಟೋರಿಯನ್ನ. ಈ ಫೋಟೋದಲ್ಲಿರುವ ಪೊಲೀಸ್ ಅಧಿಕಾರಿಯ ಹೆಸರು ಅಮರೇಶ್ ಹೂಗಾರ್. ರಾಯಚೂರು ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಇವರ ಅವಧಿಯಲ್ಲಿ ದೇವದುರ್ಗದಲ್ಲಿ ನಡೆಯುತ್ತಿದ್ದ ಅಕ್ರಮದ ವಿರುದ್ಧ ಸಮರ ಸಾರಿ ಅನೇಕರ ಹೆಡೆಮುರಿ ಕಟ್ಟಿದ್ದರು. ಆದರೆ ಇದೀಗ ಅವರ ಪ್ರಾಮಾಣಿಕ ಪ್ರಯತ್ನವೇ ಮುಳುವಾಗಿದೆ. ಹಫ್ತಾ ಕೈತಪ್ಪಿದ್ದರಿಂದ ಕೆಂಪಗಾಗಿತ್ತು ಹಿರಿಯ ಅಧಿಕಾರಿಗಳ ಕಣ್ಣು. ಪಿಎಸ್ಐ ಅಮರೇಶ್ ಹೂಗಾರ್ ವಿರುದ್ಧ ನಡೆದಿತ್ತು ಷಡ್ಯಂತ್ರ. ಹೌದು, ಇವರ ಕಾರ್ಯಾಚರಣೆ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಒಳಗೊಳಗೆ ಕುದಿತಾ ಇದ್ರು. ಯಾಕಂದ್ರೆ ಈ ಎಲ್ಲಾ ಅಕ್ರಮ ದಂಧೆಕೋರರಿಂದ ಹೋಗ್ತಾ ಇದ್ದ ಹಫ್ತಾ ನಿಂತು ಹೋಗಿತ್ತು. ಹಾಗಾಗಿ ಹಿರಿಯ ಅಧಿಕಾರಿಗಳು ಷಡ್ಯಂತ್ರ ನಡೆಸಿ ಅಮಾನತ್ತು ಆಗುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ಇವರ ವಿರುದ್ಧ ಷಡ್ಯಂತ್ರ ಹೇಗೆ ನಡೆಯಿತು ಅಂದ್ರೆ, ಪಿಎಸ್ಐ ಅಮರೇಶ್ ಕೆಲಸದ ನಿಮಿತ್ತ ಕಲಬುರಗಿಗೆ ಹೋಗಿದ್ದಾಗ ಮಲ್ಲಮ್ಮ ಎಂಬಾಕೆ ತನ್ನ ಗಂಡನೊಂದಿಗೆ ಜಗಳ ಮಾಡಿಕೊಂಡು ದೂರು ನೀಡಲು ಬಂದಿದ್ದಳು. ಈ ವೇಳೆ ಅಲ್ಲಿನ ಸಿಬ್ಬಂದಿ ಕುಟುಂಬ ಕಲಹವನ್ನ ಕುಳಿತು ಬಗೆಹರಿಸಿಕೊಳ್ಳಿ ಅಂತ ಬುದ್ಧಿವಾದ ಹೇಳಿ ಕಳುಹಿಸಿರ್ತಾರೆ. ಠಾಣೆಯಲ್ಲಿ ಮಹಿಳೆಯ ದೂರು ದಾಖಲಿಸಿಕೊಳ್ಳದ ವಿಷಯವನ್ನೇ ಇಟ್ಟುಕೊಂಡ ಸಿಪಿಐ ದೌಲತ್ ಕುರಿ ದೂರುದಾರರನ್ನ ಎತ್ತಿಕಟ್ಟಿ ಮಹಿಳಾ ಆಯೋಗಕ್ಕೆ ಪಿಎಸ್ಐ ಅಮರೇಶ್ ವಿರುದ್ಧ ದೂರು ನೀಡಲು ಪ್ರಚೋದಿಸಿದ್ದರು. ಇನ್ನು ತಮ್ಮ ವಿರುದ್ಧ ನಡೆದ ಷಡ್ಯಂತ್ರದ ಕುರಿತು ಸುವರ್ಣ ನ್ಯೂಸ್ ಜೊತೆ ಅಮರೇಶ್ ಮಾತನಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಯಾರ ಇದನ್ನ ರೈಡ್ ಮಾಡಿದಾಗ ಈ ಇಶ್ಯೂ ನೀವು ಬೇಡ ಆದ್ರಿ ಅಲ್ಲಿ ಅವರಿಗೆ ಅಂತ? ಸರ್ ಏನು ಸರ್, ಮೊದಲಿಂದ ಸ್ಟಾರ್ಟಿಂಗ್ ಸಿಪಿಐ ಸಾಹೇಬ್ರೆ ಸಿಪಿಐ ಅವರು ಅಡ್ಡಿಪಡಿಸ್ತಾ ಇದ್ರು ಸರ್, ದೌಲತ್ ಕುರಿ ಅವರು. ಸ್ವಲ್ಪ ರಾಜಕೀಯ ಹಸ್ತಕ್ಷೇಪನ ಇತ್ತು ಸರ್ ಶಿವನಗೌಡ್ರದ್ದು. ಸರ್ ನಾವು ಹೋದ್ಮೇಲೆ ಒಂದು 24 ಮಟ್ಕಾ ಪ್ರಕರಣಗಳು ಸರ್, ಸುಮಾರು ಒಂದು 5 ಲಕ್ಷ ನೇರ ಮಟ್ಕಾ ಕೇಸ್ಗಳು ಸರ್. 24 ಮಟ್ಕಾ ಕೇಸು? 24 ಮಟ್ಕಾ ಕೇಸ್ಗಳು ಸರ್. ಸರ್ ಸುಮಾರು 38 ಆರೋಪಿಗಳು ಸರ್. 5 ಲಕ್ಷ ಅಮೌಂಟ್ ರೀ? ಹ್ಞೂ ಸರ್, 5,72,000 ರೂಪಾಯಿ ಅಮೌಂಟ್ ಸರ್. ಆಮೇಲೆ ಇದು ಸರ್ ಈ ಇದರಲ್ಲಿ ಉಸಿಗಿ ಒಟ್ಟು ಟೋಟಲ್ ಉಸಿಗಿನ ವೆಹಿಕಲ್ಸ್ ಸರ್, ಟೋಟಲ್ ಇಲ್ಲಿವರೆಗೆ ನಾವು ಇದು ಮಾಡಿರತ್ತ 78 ಗಾಡಿಗಳು ಸರ್ ಟೋಟಲ್ ಸರ್. 78 ಗಾಡಿ? 78 ಟ್ರಾಕ್ಟರ್ಗಳು ಸರ್, 4 ಲಾರಿಗಳು ಸರ್. 78 ಟ್ರಾಕ್ಟರ್, 4 ಲಾರಿ. ಹ್ಞೂ ಸರ್, ಅಕ್ರಮ ಮರಳು ಸಾಗಾಣಿಕೆ ಸರ್. ಇದರಲ್ಲಿ ಸಿಪಿಐಗಳು ಇನ್ವಾಲ್ವ್ ಸರ್, ಸಿಪಿಐ ಸಾಹೇಬ್ರು ಸರ್. ಪ್ರತಿಯೊಬ್ಬ ಮಟ್ಕಾ ಬುಕ್ಕಿನ 40-45 ರೂಪಾಯಿ ಕೊಡ್ತಾರೆ ಸರ್, ಪ್ರತಿ ಮಟ್ಕಾ ಬುಕ್ಕಿ ಸರ್. ಒಟ್ಟು ಟೋಟಲ್ 9 ಮಂದಿ ಸರ್. 9 ಜನ? 9 ಮಂದಿ ಮಟ್ಕಾ ಬುಕ್ಕಿಗಳು ಸರ್. ಬಸವರಾಜ ಸ್ವಾಮಿ ಸರ್, ಕಂಸರಾಜ ಸ್ವಾಮಿ, ಪ್ಯಾಟಿ ಸ್ವಾಮಿ ಸರ್, ಮರಿಸ್ವಾಮಿ, ಪರಮಣ್ಣ ನಾಯಕ್ ಸರ್, ಆಮೇಲೆ ಬೆನಕಲ್ ಸೂಗಪ್ಪ ಸರ್, ದೇವಪ್ಪ, ಇವರೆಲ್ಲ ಸಿಪಿಐಗೆ ಲಂಚ? ಹೌದು, ಲಂಚ ಸರ್. ಈಗ ಇದರಲ್ಲಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ನ ಯಾರ್ಯಾರ? ಅಡಿಷನಲ್ ಎಸ್ ಪಿ ಸರ್, ರಾಯಚೂರು ಡಿಎಸ್ಪಿ ಸರ್, ಮತ್ತು ಸಿಪಿಐ ಸರ್. ರಾಯಚೂರು ಡಿಎಸ್ಪಿ ಅದಾರ ಸರ್. ಹರೀಶ್ ಅಂತ ಹೇಳಿದಾರೆ ಸರ್. ಹರೀಶ್, ಓಕೆ. ಇವರೆಲ್ಲ ಕೂಡ್ಕೊಂಡು ಮಾಡ್ಯಾರ ಸರ್, ಇದೇ ಮಾಡ್ಕೊಂಡು ಸರ್. ಯಾರು ಮಾತು ಕೇಳೋದಿಲ್ಲ, ಏನ್ ಕೇಳೋದಿಲ್ಲ ಅಂತ ಆಮೇಲೆ ಮಾಡ್ಯಾರ ಸರ್. ಸರ್, ದೇವದುರ್ಗ ತಾಲೂಕಲ್ಲಿ ಎಲ್ಲ ಮೊದಲ ಮಾಫಿಯಾ ಇದೆ ಸರ್. ಎಲ್ಲರ ನೋಟ್ ಬುಕ್ ಅಲ್ಲಿ ದೌಲತ್ ಅಂತ ಫೋನ್ ನಂಬರ್ ಅದಾವ ಸರ್ ಎಲ್ಲದ್ರಾಗ. ಅಮಾನತ್ತು ಕುರಿತು ಜಿಲ್ಲಾ ಎಸ್ಪಿ ಚೇತನ್ ಸಿಂಗ್ ರಾಠೋಡ್ ಮಾತನಾಡಿದ್ದು, ಸಿಪಿಐ ನೀಡಿದ ಮಾಹಿತಿಯ ಆಧಾರದ ಮೇಲೆ ಪಿಎಸ್ಐ ಅವರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನಿನ್ನೆ ದಿನಾಂಕ 19/12/2016 ದೇವದುರ್ಗ ಸ್ಟೇಷನ್ನ PSI ಆಗಿರುವ ಅಮರೇಶ್ ಹೂಗಾರ್ ಅವರಿಗೆ ಸಿಪಿಐನ ವರದಿ ಮೇರೆಗೆ ಏನಂದರೆ ನೊಂದವರು ಮಹಿಳೆಯದು ಕಂಪ್ಲೇಂಟ್, ಒಂದು ಕಾಗ್ನಿಜಿಬಲ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಆ ಆಜ್ಞೆ ಮೇರೆಗೆ ಸಸ್ಪೆನ್ಷನ್ನಲ್ಲಿ ಇಲ್ಲಾಗಿದೆ. ಅದರ ಬಗ್ಗೆ ನಮಗೆ ವಿಷಯ ಗೊತ್ತಿಲ್ಲ. ಕಲ್ಲಪ್ಪ ಹಂಡಿಬಾಗ್, ಅನುಪಮಾ ಶೆಣೈರಂತಹ ಅಧಿಕಾರಿಗಳ ಸಾಲಿಗೆ ಇದೀಗ ಅಮರೇಶ್ ಹೂಗಾರ್ ಕೂಡ ಸೇರಿದ್ದಾರೆ. ಆದರೆ ಇನ್ನೆಷ್ಟು ಅಧಿಕಾರಿಗಳು ಹೀಗೆ ಬಲಿಯಾಗಬೇಕು ಅನ್ನೋದು ನಮ್ಮ ಪ್ರಶ್ನೆಯಾಗಿಯೇ ಉಳಿದಿದೆ. ರಾಯಚೂರಿನಿಂದ ಶ್ರೀನಿವಾಸ್ ಜೊತೆ ವಿಶ್ವನಾಥ್ ಹೂಗಾರ್, ಸುವರ್ಣ ನ್ಯೂಸ್.